ಆತ್ಮೀಯ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ಸೊ ಪ್ಲಾನಿಂಗ್ ಚಾಪ್ಟರ್ 4 ಇನ್ ಬಿಸಿನೆಸ್ ಸ್ಟಡಿ ವ್ಯವಹಾರ ಅಧ್ಯಯನದ ವಿಷಯದಲ್ಲಿ ಚಾಪ್ಟರ್ 4 ಪ್ಲಾನಿಂಗ್ ಯೋಜಿಸುವಿಕೆ. ವಿ ಆರ್ ಆಲ್ರೆಡಿ ಡಿಸ್ಕಸಿಂಗ್ ದ ಮೀನಿಂಗ್ ಅಂಡ್ ಇಂಪಾರ್ಟೆನ್ಸ್ ಆಫ್ ಪ್ಲಾನಿಂಗ್. ಈಗಾಗಲೇ ನಾವು ಯೋಜಿಸುವಿಕೆಯ ಅರ್ಥ ಮತ್ತು ಯೋಜಿಸುವಿಕೆಯ ಪ್ರಾಮುಖ್ಯತೆಯನ್ನು ನಾವೀಗ ಆಲ್ರೆಡಿ ಡಿಸ್ಕಷನ್ ಅನ್ನ ಮಾಡಿದ್ದೀವಿ. ಸೊ ಇವತ್ತು ಸ್ವಲ್ಪ ಅದರ ರಿವಿಷನ್ ಮಾಡ್ತಾ ನೆಕ್ಸ್ಟ್ ಟಾಪಿಕ್ ಹೋಗ್ತಾ ಹೋಗೋಣ. ಸೊ ಮೊದಲದಾಗಿ ಪ್ಲಾನಿಂಗ್ ಅಂದ್ರೆ ಆಲ್ರೆಡಿ ನಿಮ್ಗೆ ಗೊತ್ತು. ಪ್ಲಾನಿಂಗ್ ಈಸ್ ಅ ಪ್ರೀ ಡಿಟರ್ಮೈನ್ಡ್ ಕೋರ್ಸ್ ಆಫ್ ಆಕ್ಷನ್. ಅಂದ್ರೆ ಇದು ಯೋಜಿಸುವಿಕೆ ಅನ್ನೋದು ಪೂರ್ವ ನಿರ್ಧರಿತ ಒಂದು ಆಲೋಚನೆ ಅಂತೇಳಿ ಕರಿತಾ ಹೋಗ್ತೀವಿ. ಪೂರ್ವ ನಿರ್ಧರಿತವಾಗಿ ಯೋಜಿಸುವುದಂತೇಳಿ ಕರಿತಾ ಹೋಗ್ತೀವಿ. ಸೊ ಇದಲ್ಲದೆ ಇನ್ನೊಂದು ರೀತಿ ಆಲ್ರೆಡಿ ಕ್ಲಿಯರ್ ಆಗಿ ಹೇಳಿದೆ ನಿಮಗೆ. ಸೊ ವಾಟ್ ಟು ಡು, ವೆನ್ ಟು ಡು, ಔಟ್ ಟು ಡು, ಸೊ ವೇರ್ ಟು ಬಿ ಡನ್, ಹೀಗೆ ವರ್ಡ್ಸ್ ಅನ್ನು ನಿಮಗೆ ಹೇಳಿದೆ, ನೆನಪಿದೆ ಅನ್ಕೊಳ್ತೀನಿ. ಯಾರು ಮಾಡಬೇಕು, ಎಲ್ಲಿ ಮಾಡಬೇಕು, ಅದನ್ನ ಹೇಗೆ ಮಾಡಬೇಕು ಓಕೆ ಅನ್ನೋದನ್ನ ಪೂರ್ತಿಯಾಗಿ ನಿರ್ಧರಿಸೋದು ಅಥವಾ ಯೋಚಿಸುವುದು, ಅದನ್ನ ಮೊದಲೇ ನಿರ್ಧಾರ ಮಾಡತಕ್ಕಂಥದ್ದು ಯೋಚಿಸುವಿಕೆ ಅಂತ ಹೇಳಿ ನಾವು ಕರೀತಾ ಹೋಗ್ತೀವಿ. ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾ ಹೋದಾಗ. ಬಟ್ ಇವತ್ತು ಈ ಪ್ಲಾನಿಂಗ್ ಯೋಜಿಸುವಿಕೆಯ ಲಕ್ಷಣಗಳೇನಂತೇಳಿ ನೋಡ್ಕೊಳ್ತಾ ಹೋಗೋಣ. ಫ್ರೆಂಡ್ಸ್, ಫ್ಯೂಚರ್ಸ್ ಆಫ್ ಪ್ಲಾನಿಂಗ್, ಯೋಜಿಸುವಿಕೆಯ ಗುಣಲಕ್ಷಣಗಳಲ್ಲಿ ಫಸ್ಟ್ ಪಾಯಿಂಟ್, ಪ್ಲಾನಿಂಗ್ ಫೋಕಸ್ ಆನ್ ಅಚೀವಿಂಗ್ ಆಬ್ಜೆಕ್ಟಿವ್ಸ್. ಯೋಜಿಸುವಿಕೆಯು ಉದ್ದೇಶಗಳ ಸಾಧನೆಯ ಮೇಲೆ ಕೇಂದ್ರೀಕರಿಸುತ್ತದೆ. ಬಹಳ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾ ಹೋಗಿ, ಆರ್ಗನೈಸೇಷನ್ ಆರ್ ಸೆಟ್ ಅಪ್ ವಿತ್ ಎ ಜನರಲ್ ಪರ್ಪಸ್ ಆಫ್ ಜನರಲ್ ಪಾಯಿಂಟ್ ಆಫ್ ವ್ಯೂ ಅಂತ ಕರೀತಾರೆ. ಅಂದ್ರೆ ಸಾಮಾನ್ಯ ಉದ್ದೇಶದ ಆಧಾರದ ಮೇಲೆ, ಸಾಮಾನ್ಯ ಉದ್ದೇಶ ಇಟ್ಕೊಂಡು ಏನ್ ಮಾಡ್ತೀವಿ, ಸೊ ಪ್ರಿಪೇರ್ ದ ಪ್ಲಾನ್, ಯೋಜನೆಯನ್ನು ತಯಾರು ಮಾಡ್ತೀವಿ. ಸಾಮಾನ್ಯ ಉದ್ದೇಶ ಬಹಳ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾ ಹೋಗಿ, ಕಂಪನಿಗೆ ಮೇನ್ ಪರ್ಪಸ್ ಪ್ರಾಫಿಟ್, ಸರ್ವೈವಲ್ ಅಂಡ್ ಗ್ರೋತ್. ಕಂಪನಿಯ ಮೂಲ ಉದ್ದೇಶ, ಸಾಮಾನ್ಯವಾಗಿರ್ತಕ್ಕಂಥ ಉದ್ದೇಶಗಳು ಯಾವ್ಯಾವ ಅಂದ್ರೆ, ಒಂದು ಲಾಭ ಗಳಿಸೋದು, ಕಂಪನಿಯ ವಸ್ತುಗಳನ್ನ ಬೇಡಿಕೆ ಸೃಷ್ಟಿ ಮಾಡೋದು, ಅಸ್ತಿತ್ವವನ್ನು ಕರಿತಾ ಹೋಗ್ತೀವಿ. ಗ್ರೋತ್, ಕಂಪನಿಯನ್ನು ಸಾಕಷ್ಟು ಕಡೆ ಬೆಳೆಸ್ತಕ್ಕಂಥದ್ದು, ಬೆಳವಣಿಗೆ ಮಾಡತಕ್ಕಂಥದ್ದು, ಅದೇ ಹೇಳ್ತಾ ಹೋಗ್ತೀವಿ. ಪ್ಲಾನಿಂಗ್ ಫೋಕಸ್ ಆನ್ ಅಚೀವಿಂಗ್ ಆಬ್ಜೆಕ್ಟಿವ್ಸ್, ಯೋಜಿಸುವಿಕೆ ಉದ್ದೇಶಗಳ ಸಾಧನೆ ಮೇಲೆ ಕೇಂದ್ರೀಕರಿಸ್ತಾ ಹೋಗುತ್ತೆ. ಸೊ ಇನ್ ಸ್ಪೆಸಿಫಿಕ್ ಗೋಲ್ ಆರ್ ಸೆಟ್ ಔಟ್ ಇನ್ ದ ಪ್ಲಾನ್ ಅಲಾಂಗ್ ವಿತ್ ದ ಆಕ್ಟಿವಿಟೀಸ್. ಹೇಳ್ತಕ್ಕಂಥದ್ದು ಇಷ್ಟೇ, ಯಾವುದೇ ಸ್ಪೆಸಿಫಿಕ್ ಪ್ಲಾನ್ ಆಗಿದ್ರು ಕೂಡ ಏನ್ ಮಾಡ್ತೀವಿ, ನಿರ್ದಿಷ್ಟ ಗುರಿಯನ್ನು ಇಟ್ಕೊಂಡೇ ಸ್ಟಾರ್ಟ್ ಮಾಡ್ತೀವಿ, ನಿರ್ದಿಷ್ಟ ಗುರಿಯನ್ನು ಇಟ್ಕೊಂಡೇ ನಾವು ಪ್ರಾರಂಭ ಮಾಡ್ತೀವಿ ಅನ್ನೋದು ಸ್ಪೆಸಿಫಿಕ್ ಗೋಲ್. ಸೊ ನಿರ್ದಿಷ್ಟ ಗುರಿ ಯಾವುದು, ಈಗ ತಾನು ಹೇಳಿದೆ ನಾನು, ಪರ್ಟಿಕ್ಯುಲರ್ ಆಗಿ ಒಂದು ಕಂಪನಿಯ ಮೇನ್ ಗೋಲ್ ಏನಿದೆ, ಅರ್ನಿಂಗ್ ದ ಪ್ರಾಫಿಟ್, ಲಾಭ ಗಳಿಸುವುದು ಅಂತ ಕರಿತಾ ಹೋಗ್ತೀವಿ. ಸೊ ಮೇನ್ ಪರ್ಪಸ್ ಆಫ್ ಬಿಸಿನೆಸ್ ಅರ್ನಿಂಗ್ ದ ಪ್ರಾಫಿಟ್. ಹಾಗೆ ಅದ್ರ ಜೊತೆ ನೋಡಿಕೊಂಡಾಗ ಪ್ಲಾನಿಂಗ್ ಫೋಕಸ್ ಆನ್ ಪರ್ಟಿಕ್ಯುಲರ್ ಆಬ್ಜೆಕ್ಟಿವ್ಸ್. ಯೋಚಿಸುವಿಕೆ ಒಂದು ನಿರ್ದಿಷ್ಟ ಉದ್ದೇಶ ಇಟ್ಟುಕೊಂಡೇ ಇದು ತಯಾರು ಮಾಡತಕ್ಕಂಥದ್ದು. ಸೊ ನಿರ್ದಿಷ್ಟ ಉದ್ದೇಶ ಯಾವುದು ನಾನು ಹೇಳಿದ್ರೆ ಕೇಂದ್ರೀಕರಿಸುತ್ತೆ. ಫಾರ್ ಎಕ್ಸಾಂಪಲ್ ಏನಂದ್ರಲ್ಲ, ಲಾಭ ಗಳಿಸೋದಷ್ಟೇ ನಮ್ಮ ಉದ್ದೇಶ ಆಗಿತ್ತು ಅಂದ್ರೆ ಕಂಪನಿಯ ಲಾಭದ ಕಡೆ ಮಾತ್ರ ಯೋಜನೆಯನ್ನು ತಯಾರು ಮಾಡ್ತೀವಿ. ಕಂಪನಿಯ ಸೇಲ್ಸ್ ಅನ್ನು ಇನ್ಕ್ರೀಸ್ ಮಾಡಬೇಕು ಅಂದ್ರೆ ಮಾರುಕಟ್ಟೆಯಲ್ಲಿ ಅದರ ಪ್ರಾಡಕ್ಟ್ ಅನ್ನ, ಮಾರುಕಟ್ಟೆಗೆ ನಮ್ಮ ಪ್ರಾಡಕ್ಟ್ ಅನ್ನ ಜಾಸ್ತಿ ಸೇಲ್ ಆಗುವಂತೆ ಅಡ್ವರ್ಟೈಸ್ಮೆಂಟ್ ಮಾಡತಕ್ಕಂಥದ್ದು, ಅಥವಾ ಸೇಲ್ಸ್ ಆಗೋ ರೀತಿ ಯಾವ ರೀತಿ ಅಟ್ರಾಕ್ಟಿವ್ ಒಂದು ಪ್ರಮೋಟಿಂಗ್ ಸ್ಕಿಲ್ಸ್ ಅನ್ನ ಯೂಸ್ ಮಾಡಬೇಕು ಅಂದ್ರೆ ಇದಕ್ಕೆ ಮೇನ್ ಪರ್ಪಸ್ ಅಥವಾ ಮೇನ್ ಫೋಕಸ್ ಮಾಡತಕ್ಕಂಥದ್ದು ಪ್ಲಾನ್. ಅಂದ್ರೆ ಯೋಜನೆಗೆ ತಕ್ಕಂತೆ ಅಥವಾ ನಮ್ಮ ಕೆಲಸಕ್ಕೆ ತಕ್ಕಂತೆ, ಉದ್ದೇಶಕ್ಕೆ ತಕ್ಕಂತೆ ಯೋಜನೆಯನ್ನ ತಯಾರು ಮಾಡಬಹುದು. ಅದಕ್ಕೆ ಫೋಕಸ್ ಆನ್ ಅಚೀವಿಂಗ್ ದ ಆಬ್ಜೆಕ್ಟಿವ್ಸ್. ಅಂದ್ರೆ ನಿರ್ದಿಷ್ಟ ಉದ್ದೇಶ, ನಿರ್ದಿಷ್ಟ ಗುರಿಯನ್ನು ಮುಟ್ಟೋದಕ್ಕೆ ಮಾತ್ರ ಏನ್ ಮಾಡ್ತಿದ್ದು ಫೋಕಸ್ ಅಂದ್ರೆ ಕೇಂದ್ರೀಕರಿಸ್ತಾ ಹೋಗುತ್ತೆ. ಸೊ ಈಸಿಯಾಗಿ ಮತ್ತೆ ಸರ್ ಹೇಳ್ತಾ ನೋಡಿ, ನೆನ್ಪಿಡ್ಕೊಂಡ್ರಿ, ಯೋಜನೆ ಅನ್ನೋದನ್ನ ನಿರ್ದಿಷ್ಟ ಉದ್ದೇಶದ ಆಧಾರದ ಮೇಲೆ ತಯಾರು ಮಾಡ್ತೀವಿ. ಒಂದು. ಎರಡನೇದು, ಆ ಗುರಿಯನ್ನು ಮುಟ್ಟೋದಕ್ಕೆ ಯಾವ್ಯಾವ ರೀತಿಯ ಅಂದ್ರೆ ಒಂದು
ಗುರಿಗಳನ್ನು ಮುಟ್ಟಬೇಕಾದ್ರೆ ಯಾವ ರೀತಿ ತಯಾರು ಮಾಡಬೇಕು, ಹೇಗೆ ಮಾರಾಟ ಮಾಡಬೇಕು, ಹೇಗೆ ನಮ್ಮ ಗೂಡ್ಸ್ ಅನ್ನ ಸೇಲ್ ಮಾಡಬೇಕು ಅನ್ನೋದನ್ನ ಪೂರ್ವ ನಿರ್ಧರಿತವಾಗಿ ಮೊದಲೇ ನಿರ್ಧಾರ ಮಾಡತಕ್ಕಂಥದ್ದು. ಸೊ ಸಾಮಾನ್ಯವಾಗಿ ಉದ್ದೇಶಗಳು ಸ್ಪಷ್ಟವಾಗಿರ್ತವೆ, ಶುಡ್ ಬಿ ಕ್ಲಿಯರ್, ಸ್ಪಷ್ಟವಾಗಿರ್ತವೆ, ಶುಡ್ ಬಿ ಕ್ಲಿಯರ್ ಗೋಲ್ ಅಂತ ಅಂದ್ರೆ ನಿರ್ದಿಷ್ಟ ಉದ್ದೇಶ ಇಟ್ಟುಕೊಂಡೇ ಯೋಜನೆಯನ್ನ ತಯಾರು ಮಾಡತಕ್ಕಂಥದ್ದು. ಸೊ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಸೊ 1 or 2 ಟೈಮ್ ರೀಡಿಂಗ್ ನೋಡಿದಾಗ ನಿಮ್ಗೆ ಅರ್ಥ ಆಗುತ್ತೆ, ಜೊತೆಗೆ ಪುಸ್ತಕ. ಸೆಕೆಂಡ್ ಪಾಯಿಂಟ್, ಪ್ಲಾನಿಂಗ್ ಇಸ್ ಅ ಪ್ರೈಮರಿ ಫಂಕ್ಷನ್ ಆಫ್ ಮ್ಯಾನೇಜ್ಮೆಂಟ್. ಕನ್ನಡದಲ್ಲಿ ಯೋಜಿಸುವಿಕೆಯು ನಿರ್ವಹಣೆಯ ಪ್ರಾಥಮಿಕ ಕಾರ್ಯವಾಗಿದೆ. ಪ್ಲಾನಿಂಗ್ ಇಸ್ ದ ಫಸ್ಟ್ ಫಂಕ್ಷನ್ ಆಫ್ ಮ್ಯಾನೇಜ್ಮೆಂಟ್, ಫಸ್ಟ್ ಪ್ರೈಮರಿ ಫಂಕ್ಷನ್ ಆಫ್ ಮ್ಯಾನೇಜ್ಮೆಂಟ್. ಯೋಜಿಸುವಿಕೆ ಅನ್ನೋದು ನಿರ್ವಹಣೆ ಎಲ್ಲಾ ಕಾರ್ಯಗಳಿಗಿಂತ ಮೊದಲು ಬರತಕ್ಕಂಥದ್ದು, ಫಸ್ಟ್ ಫಂಕ್ಷನ್ ಅಂತ ಕರೀತಾ ಹೋಗ್ತೀವಿ. ಇಟ್ಸ್ ಅ ಬೇಸ್ ಆನ್ ಅದರ್ ಫಂಕ್ಷನ್ಸ್. ಇಟ್ಸ್ ಅ ಬೇಸ್ ಆನ್ ಅದರ್ ಫಂಕ್ಷನ್ಸ್ ಅಂದ್ರೆ ಈ ಯೋಜನೆಯ ನಂತರ ಎಲ್ಲಾ ಕಾರ್ಯಗಳು ಬರ್ತಕ್ಕಂಥದ್ದು, ಈ ಯೋಜನೆಯ ಮೇಲೆ ಎಲ್ಲಾ ಕಾರ್ಯಗಳು ನಿಂತಿರ್ತಕ್ಕಂಥದ್ದು. ಸೊ ಬೇಸ್ಡ್ ಆನ್ ಅದರ್ ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂದ್ರೆ ನಿರ್ವಹಣೆ ಎಲ್ಲಾ ಕಾರ್ಯಗಳು ಯೋಜನೆಯ ಅಥವಾ ಯೋಜಿಸುವಿಕೆಯ ಮೇಲೆ ನಿಂತಿರ್ತಕ್ಕಂಥದ್ದು, ಯೋಜಿಸುವಿಕೆ ನಂತರನೇ ಅವುಗಳು ಬರ್ತಕ್ಕಂಥದ್ದು. ಅದಕ್ಕೆ ಇದನ್ನ ಪ್ರೈಮರಿ ಫಂಕ್ಷನ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಸಪೋಸ್ ಉದಾಹರಣೆಗೆ ಆಲ್ರೆಡಿ ಈ ತರ ಎಕ್ಸಾಂಪಲ್ ಕೂಡ ಕೊಟ್ಟಿದ್ದೀನಿ. ಕಂಪನಿಯ ಪ್ರತಿಯೊಂದು ಉದ್ದೇಶಗಳನ್ನ ನಾವು ಈಡೇರಿಸಬೇಕಾದ್ರೆ ನಮ್ಗೆ ಏನ್ ಬೇಕು, ಮೊದಲು ಅದರ ಬಗ್ಗೆ ತಿಳ್ಕೊಳ್ಬೇಕು. ಸೊ ಅದೇ ಪ್ಲಾನ್ ಅಂತ ಕರಿತಾ ಹೋಗ್ತೀವಿ. ಕಂಪನಿ ಯಾವುದೇ ಇರಲಿ, ಸೊ ಪ್ರಾಫಿಟ್ ಅಂತ ಹೇಳಿದ್ರೆ ನಾನು ಲಾಭ ಗಳಿಸೋದು ಹೇಗೆ, ಅದರ ಬಗ್ಗೆ ಕೂಲಂಕುಷವಾಗಿ ಅದರ ಡಿಸ್ಕಷನ್ ಅಂದ್ರೆ ಫೋಕಸ್ ಮಾಡ್ತಕ್ಕಂಥದ್ದು ಹೇಳಿದ್ರೆ ಸ್ಟಾರ್ಟಿಂಗ್ ಪಾಯಿಂಟ್. ಸೆಕೆಂಡ್ ಪ್ರೈಮರಿ ಫಂಕ್ಷನ್ಸ್, ಅದನ್ನ ಪರಿಶೀಲನೆ ಮಾಡಿ ಹೇಗೆ ಪ್ರಾಫಿಟ್ ಅನ್ನು ಮಾಡಬೇಕು ಅನ್ನೋದನ್ನ ತಿಳಿಸ್ತಕ್ಕಂಥದ್ದು ಪ್ಲಾನ್. ಸೊ ಪ್ರಿಪೇರ್ ದ ಬ್ಲೂ ಪ್ರಿಂಟ್ ಅಂದ್ರೆ ಯೋಜನೆಯನ್ನ ತಯಾರು ಮಾಡತಕ್ಕಂಥದ್ದು ಯಾವುದು, ಒಂದು ನೀಲನಕ್ಷೆಯನ್ನ ತಯಾರು ಮಾಡತಕ್ಕಂಥದ್ದು ಯಾವುದು, ಯೋಜಿಸಬೇಕಾದ್ರೆ ಪ್ರಾಥಮಿಕ ಕಾರ್ಯ ಅಂತ ಹೇಳಿ ಇದನ್ನ ಕರಿತಾ ಹೋಗ್ತೀವಿ. ಓಕೆ. ಥರ್ಡ್ ಪಾಯಿಂಟ್, ಪ್ಲಾನಿಂಗ್ ಇಸ್ ಪರ್ವಸಿವ್. ಯೋಜಿಸುವಿಕೆಯು ಸರ್ವವ್ಯಾಪಕವಾಗಿದೆ. ಅಂದ್ರೆ ಪ್ಲಾನಿಂಗ್ ರಿಕ್ವೈರ್ಡ್ ಅಟ್ ಆಲ್ ದ ಲೆವೆಲ್ಸ್. ಯೋಜಿಸುವಿಕೆಯು ಎಲ್ಲಾ ಹಂತಗಳಲ್ಲೂ ಬರ್ತಕ್ಕಂಥದ್ದು, ಅಗತ್ಯವಾಗಿರ್ತಕ್ಕಂಥದ್ದು, ಎಲ್ಲಾ ಹಂತಗಳಲ್ಲೂ ಅಗತ್ಯವಾಗಿರ್ತಕ್ಕಂಥ. ಸೊ ಈಗ ಆಲ್ರೆಡಿ ಗೊತ್ತು ನಿಮಗೆ, ನಮ್ಮಲ್ಲಿ ಬರ್ತಕ್ಕಂಥ 3 ಲೆವೆಲ್ಸ್ ಗಳಿವೆ, ಟಾಪ್ ಲೆವೆಲ್, ಮಿಡಲ್ ಲೆವೆಲ್, ಲೋವರ್ ಲೆವೆಲ್ ಅಥವಾ ಸೂಪರ್ವೈಸರ್ ಲೆವೆಲ್ ಅಂತ ಕರಿತಾ ಹೋಗ್ತಾರೆ. ಅಂದ್ರೆ ಉನ್ನತ ಹಂತ, ಮಧ್ಯಮ ಹಂತ ಮತ್ತು ಕಾರ್ಯಾಚರಣೆ ಅಂತ ಅಥವಾ ಮೇಲ್ವಿಚಾರಣೆ ಅಂತ ಹೇಳಿ ಕರಿತಾ ಹೋಗ್ತೀವಿ. ಸೊ ಈ 3 ಹಂತಗಳಲ್ಲಿ ಬರ್ತಕ್ಕಂಥದ್ದು ಪ್ಲಾನಿಂಗ್. ಪ್ಲಾನಿಂಗ್ ಇಸ್ ಪರ್ವಸಿವ್. ಯೋಜಿಸುವಿಕೆಯು ಸರ್ವವ್ಯಾಪಕವಾಗಿದೆ, ಎಲ್ಲಾ ಹಂತಗಳಲ್ಲೂ ಬರ್ತಕ್ಕಂಥದ್ದು. ಸೊ ಇಟ್ಸ್ ನಾಟ್ ಓನ್ಲಿ ಟಾಪ್ ಲೆವೆಲ್, ಅಂದ್ರೆ ಇದು ಕೇವಲ ಉನ್ನತ ಹಂತಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಜೊತೆಗೆ ಇಟ್ಸ್ ಇನ್ಕ್ಲೂಡಿಂಗ್ ಮಿಡಲ್ ಲೆವೆಲ್ ಅಂಡ್ ಲೋಯರ್ ಲೆವೆಲ್. ಅಂದ್ರೆ ಮಧ್ಯಮ ಹಂತದವರು ಕೂಡ ಪ್ಲಾನ್ ಅನ್ನು ಮಾಡಬಹುದು. ಸೊ ಓಕೆ, ಕೆಳ ಹಂತದವರು ಕೂಡ ಕೆಲವೊಂದು ಪ್ಲಾನ್ ಗಳನ್ನು ಮಾಡ್ಕೊಂಡು ಕೆಲಸನೂ ಮಾಡಬಹುದು. ಸೊ ಈಸಿ. ಹಾಗಾಗಿ ಪ್ಲಾನಿಂಗ್ ಇಸ್ ದ ಪರ್ವಸಿವ್. ಯೋಜಿಸುವಿಕೆಯು ಸರ್ವವ್ಯಾಪಕವಾಗಿರ್ತಕ್ಕಂಥದ್ದು. ಸೊ ಎಲ್ಲಾ ಹಂತಗಳಲ್ಲೂ ರಿಕ್ವೈರ್ಡ್ ಅಂದ್ರೆ ಇದು ಎಲ್ಲಾ ಹಂತಗಳಲ್ಲೂ ಅಗತ್ಯವಾಗಿರ್ತಕ್ಕಂಥದ್ದು ಯಾವುದು, ಯೋಜಿಸುವಿಕೆ ಅಂತ ಹೇಳಿ ಕರಿತಾ ಹೋಗ್ತೀವಿ. ಸೊ ಫಾರ್ ಎಕ್ಸಾಂಪಲ್ ಉದಾಹರಣೆ ಕೊಡ್ತೀನಿ. ಕಂಪನಿ ಎಲ್ಲಾ ಕೆಲಸಗಳನ್ನು ನಡೆಯೋದ್ರ ಬಗ್ಗೆ, ಕಂಪನಿ ಎಲ್ಲಾ ಆಕ್ಟಿವಿಟೀಸ್ ಅನ್ನು ಮಾಡೋದ್ರ ಬಗ್ಗೆ ಪ್ಲಾನ್ ಅಂದ್ರೆ ಒಂದು ಸಂದೇಶನ ಕಳಿಸ್ತಕ್ಕಂಥದ್ದು, ಹೇಗೆ ಕೆಲಸ ಮಾಡಬೇಕಂತ ಕಳಿಸ್ತಕ್ಕಂಥದ್ದು ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್. ಬಟ್ ಆ ಪ್ಲಾನಿಂಗ್ ಅನ್ನ ಸರಿಯಾಗಿ ಯುಟಿಲೈಸ್ ಮಾಡ್ಕೊಳ್ತಕ್ಕಂಥದ್ದು ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟ್. ಸೊ ಹೇಗೆ ಕೆಲಸ ಮಾಡಿಸಬೇಕು ಅಂತ ಹೇಳಿ ಕೆಲಸಗಾರನ, ಸೊ ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟ್. ಹಾಗೆ ಲೋಯರ್ ಲೆವೆಲ್ ವರ್ಕರ್ಸ್ ಆ ಕೆಲಸನ ಎಷ್ಟು ಬೇಗ, ಎಷ್ಟು ಈಸಿಯಾಗಿ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಲೋಯರ್ ಲೆವೆಲ್ ಅಲ್ಲಿ ಯೋಚನೆ ಮಾಡ್ತಾ ಹೋಗ್ತಾರೆ. ಇವೇ ಪ್ಲಾನಿಂಗ್ ರಿಕ್ವೈರ್ಡ್ ಅಂತ. ಅದಕ್ಕೆ ಎಲ್ಲಾ ಹಂತಗಳಲ್ಲೂ ಕೂಡ ಪ್ಲಾನಿಂಗ್ ಕಾಣ್ತಾ ಹೋಗ್ತೀವಿ. ಸೊ ಪ್ಲಾನಿಂಗ್ ಈಸ್ ಕಂಟಿನ್ಯೂಸ್. ಫೋರ್ತ್ ಪಾಯಿಂಟ್, ಪ್ಲಾನಿಂಗ್ ಈಸ್ ಕಂಟಿನ್ಯೂಸ್. ಯೋಜಿಸುವಿಕೆಯು ನಿರಂತರವಾಗಿದೆ. ಸೊ ಯೋಜಿಸುವಿಕೆ ನಿರಂತರವಾಗಿದೆ ಅದಕ್ಕೆ ಕಾರಣ, ಸೊ ಪ್ಲಾನಿಂಗ್ ಪ್ರಿಪೇರ್ಡ್ ಇಯರ್ಲಿ, ಹಾಫ್ ಇಯರ್ಲಿ, ಕ್ವಾರ್ಟರ್ಲಿ ಆರ್ ಮಂತ್ಲಿ. ಯೋಜನೆಯನ್ನ ನಿರ್ದಿಷ್ಟವಾಗಿ ಸಮಯಕ್ಕೆ ನಾವು ತಯಾರು ಮಾಡಿದ್ರು ಕೂಡ, ಫಾರ್ ಎಕ್ಸಾಂಪಲ್ ಉದಾಹರಣೆ ಕೊಡ್ತೀನಿ, 1 ತಿಂಗಳಿಗೊಂದ್ಸಲ ತಯಾರು ಮಾಡ್ತೀವಿ, 3 ತಿಂಗಳಿಗೊಂದ್ಸಲ ತಯಾರು ಮಾಡ್ತೀವಿ, 6 ತಿಂಗಳಿಗೊಂದ್ಸಲ ತಯಾರು ಮಾಡ್ತೀವಿ, 1 ವರ್ಷಕ್ಕೊಂದ್ಸಲ ಪ್ಲಾನ್ ಅನ್ನ ತಯಾರು ಮಾಡ್ತೀವಿ. ಆದ್ರೆ ಇನ್ ದ ಆಫ್ಟರ್ ದ ಇಯರ್, 1 ವರ್ಷದ ನಂತರ ಪ್ಲಾನ್ ಅನ್ನ ಚೇಂಜ್ ಮಾಡ್ತೀವಿ ನಾವು. ಸೊ
ಇಂಟ್ರೊಡ್ಯೂಸಿಂಗ್ ನ್ಯೂ ಪ್ಲಾನ್, ಹೊಸ ಯೋಜನೆಯನ್ನ ನಾವು ಜಾರಿಗೆ ತರ್ತಾ ಹೋಗ್ತೀವಿ. ಸೊ ಫಾರ್ ಎಕ್ಸಾಂಪಲ್ ಉದಾಹರಣೆ ಕೊಡ್ತಾ ಹೋಗ್ತೀನಿ. ಹೊಸ ಯೋಜನೆ ಹೇಗೆ? ಸೊ ಫ್ಯೂಚರ್ ನೀಡ್ಸ್, ಭವಿಷ್ಯತ್ತಿನ ಬದಲಾವಣೆಗಳಿಗೆ ತಕ್ಕಂತೆ ಅವುಗಳನ್ನ ಪ್ಲಾನ್ ಅನ್ನ, ಹೊಸ ಯೋಜನೆಯನ್ನ ನಾವು ಜಾರಿಗೆ ತರ್ತೀವಿ. ಉದಾಹರಣೆ ಕೊಡ್ತೀನಲ್ಲ, ಇಯರ್ ಟು ಇಯರ್ ಏನಾಗುತ್ತೆ, ಕಸ್ಟಮರ್ ನೀಡ್ಸ್ ಚೇಂಜ್ ಆಗ್ತಾ ಹೋಗುತ್ತೆ. ಅಂದ್ರೆ ಗ್ರಾಹಕರ ಕೊಂಡುಕೊಳ್ಳುವಿಕೆ ಬದಲಾವಣೆ ಆದಾಗೆಲ್ಲ ಯೋಜನೆಯನ್ನ ಕಂಪನಿ ಚೇಂಜ್ ಮಾಡಬಹುದು. ಸೊ ಅದರ ಆಧಾರದ ಮೇಲೆ ಅಂದ್ರೆ ಭವಿಷ್ಯತ್ತಿನ ಸ್ಥಿತಿಗತಿಗಳು. ಸೊ ಫಾರ್ ಎಕ್ಸಾಂಪಲ್ ನಿಮ್ಗೆ ನಾನು ಹೇಗೆ ಹೇಳ್ತಾ ಇದ್ದೀನಲ್ಲ, ಈಗಿರುವಂತ ಕಸ್ಟಮರ್ ನೀಡ್ಸ್ ಇನ್ನು 1 ಇಯರ್ ನಂತರ ಆ ಒಂದು ವಸ್ತು ತೆಗೆದುಕೊಳ್ಳುವಂತ ವಸ್ತು ಕೆಪಾಸಿಟಿ ಏನಾಗಿರ್ಬೋದು, ಜಾಸ್ತಿ ಆಗಿರ್ಬೋದು. ಫಾರ್ ಎಕ್ಸಾಂಪಲ್ ಒಂದು 10,000 ಮೊಬೈಲ್ ತೆಗೆದುಕೊಳ್ತಾರೆ ಒಬ್ಬ ವ್ಯಕ್ತಿ ಅಂದ್ರೆ ಮುಂದಿನ ವರ್ಷ 20,000 ತೆಗೆದುಕೊಳ್ಳುವಂತ ಕೆಪಾಸಿಟಿ ಇರಬಹುದು. ಸೊ ಅವ್ನ ನೀಡ್ಸ್ ಚೇಂಜ್ ಆಯ್ತು, ಆ ಪ್ರಕಾರ ಏನ್ ಮಾಡಬೇಕು, ಮತ್ತೆ ಪ್ಲಾನ್ ಅನ್ನ ಪ್ರಿಪೇರ್ ಮಾಡಬೇಕು. ಸೊ ಕಸ್ಟಮರ್ ನೀಡ್ಸ್ ಇರತಕ್ಕಂತೆ ಪ್ಲಾನ್ಸ್ ಅನ್ನ ಚೇಂಜ್ ಮಾಡ್ತಾ ಹೋಗ್ಬೋದು. ಅದಕ್ಕೆ ಪ್ಲಾನಿಂಗ್ ಇಸ್ ಅ ಕಂಟಿನ್ಯೂಸ್, ನಿರಂತರವಾಗಿರ್ತಕ್ಕಂಥದ್ದು. ಸೊ ಇದು ಇಯರ್ಲಿ, ಹಾಫ್ ಇಯರ್ಲಿ, ಮಂತ್ಲಿ ಆರ್ ಕ್ವಾರ್ಟರ್ಲಿ, ಇದು ಇಷ್ಟಕ್ಕೆ ಸೀಮಿತ ಆಗಿರೋದಿಲ್ಲ. ಇಟ್ಸ್ ನಾಟ್ ಎಂಡ್, ಇಟ್ಸ್ ಕಂಟಿನ್ಯೂಸ್ ಟು ಆಫ್ಟರ್ ದ ಇಯರ್, ಅಂದ್ರೆ 1 ವರ್ಷದ ನಂತರ ಕೂಡ ಸೊ ನ್ಯೂ ಪ್ಲಾನ್ ಏನಾಗುತ್ತೆ, ಜಾರಿಗೆ ಬರ್ತಾ ಹೋಗುತ್ತೆ. ಸೊ ಇದು ಪ್ಲಾನಿಂಗ್, ಇಟ್ಸ್ ಅ ಕಂಟಿನ್ಯೂಸ್ ಅಂತ. ಫಿಫ್ತ್, ಪ್ಲಾನಿಂಗ್ ಇಸ್ ಅ ಫ್ಯೂಚರಿಸ್ಟಿಕ್, ಯೋಜಿಸುವಿಕೆಯು ಭವಿಷ್ಯಕ್ಕೆ ಸಂಬಂಧಿಸಿದೆ. ಸೊ ಇದನ್ನ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಂದ್ರೆ, ಪ್ಲಾನಿಂಗ್ ಇಟ್ಸ್ ಅ ಪ್ರಿಪೇರಿಂಗ್ ಬೇಸ್ಡ್ ಆನ್ ಫ್ಯೂಚರಿಸ್ಟಿಕ್ ಅಥವಾ ಫ್ಯೂಚರ್ ಇವೆಂಟ್ಸ್. ಅಂದ್ರೆ ಮುಂದಿನ ಭವಿಷ್ಯಕ್ಕೆ ಸಂಬಂಧಪಟ್ಟಂಗೆ ಅಥವಾ ಮುಂದಿನ ಭವಿಷ್ಯದಲ್ಲಿ ಬರುವಂತ ಸಂಗತಿಗಳ ಆಧಾರದ ಮೇಲೆ ಏನ್ ಮಾಡ್ತೀವಿ, ನಾವು ಯೋಜಿಸುವಿಕೆಯನ್ನ ತಯಾರು ಮಾಡ್ತಾ ಹೋಗ್ತೀವಿ. ಸೊ ಪ್ಲಾನಿಂಗ್ ಇಸ್ ಅ ಫೋರ್ಕಾಸ್ಟಿಂಗ್, ಅಂದ್ರೆ ಮುನ್ನಂದಾಜು ಅಂತ ಕರಿತೀವಿ. ಪ್ಲಾನಿಂಗ್ ಇಸ್ ಅ ಫೋರ್ಕಾಸ್ಟಿಂಗ್ ಅನಲೈಸಿಂಗ್ ದ ಫ್ಯೂಚರಿಸ್ಟಿಕ್, ಅಂದ್ರೆ ಭವಿಷ್ಯದಲ್ಲಿ ಬರ್ತಕ್ಕಂಥ ಮುನ್ನಂದಾಜು ಅಥವಾ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಶ್ಲೇಷಣೆ, ಇವುಗಳ ಬಗ್ಗೆ ತಿಳ್ಕೊಂಡು ಮಾಡತಕ್ಕಂಥದ್ದು ಯೋಜಿಸುವಿಕೆ ಅಂತ ಕರಿತೀವಿ. ಸೊ ಫಾರ್ ಎಕ್ಸಾಂಪಲ್ ಹೇಳ್ತಾ ಇರ್ತೀನಿ, ಸೇಲ್ಸ್, ಮಾರಾಟ ಪ್ರಮಾಣ ಹೆಚ್ಚಿಗೆ ಮಾಡಬೇಕು, ಸೇಲ್ಸ್ ಅನ್ನು ಇನ್ಕ್ರೀಸ್ ಮಾಡಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟಾಗ ಪೂರ್ವ ಅಂದ್ರೆ ಫ್ಯೂಚರ್ಲಿ ಮುಂದೆ ನಾವು ಹೇಗೆ ಇನ್ಕ್ರೀಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಪ್ಲಾನ್ ಅನ್ನು ಪ್ರಿಪೇರ್ ಮಾಡ್ತೀವಿ. ಅದಕ್ಕೆ ಫ್ಯೂಚರಿಸ್ಟಿಕ್ ಅಂತ ಹೇಳ್ತಾ ಇರ್ತೀವಿ. ಸಪೋಸ್ ಉದಾಹರಣೆ ಕೊಡ್ತೀನಿ, ಈ ಸೇಲ್ಸ್ ನಮ್ದು ಈ ವರ್ಷ ನಮ್ದು ಕೇವಲ ಫಾರ್ ಎಕ್ಸಾಂಪಲ್ 10 ಲಕ್ಷ ಮಾತ್ರ ಇದೆ ಸೇಲ್ಸ್, ನೆಕ್ಸ್ಟ್ ಇಯರ್ ನಮ್ದು 20 ಲಕ್ಷ ಇನ್ಕ್ರೀಸ್ ಮಾಡಬೇಕು, ಅಂದ್ರೆ 10 ಲಕ್ಷ ಜಾಸ್ತಿ ಮಾಡಬೇಕು. ಸೊ ಈ ವರ್ಷ 10 lakhs ಇದೆ, ನೆಕ್ಸ್ಟ್ ಇಯರ್ ಇನ್ಕ್ರೀಸ್ 20 lakhs, ಅಂದ್ರೆ ಅದನ್ನ 10 ರಿಂದ 20 ಲಕ್ಷಕ್ಕೆ ಇನ್ಕ್ರೀಸ್ ಮಾಡಬೇಕು. ಅಂದ್ರೆ ಅದಕ್ಕೆ ಏನ್ ಮಾಡಬೇಕು, ಟು ಪ್ರಿಪೇರ್ ದ ಪ್ಲಾನ್, ಫ್ಯೂಚರಿಸ್ಟಿಕ್ ಪ್ಲಾನ್, ಅಂದ್ರೆ ಭವಿಷ್ಯತ್ತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಯೋಜನೆ ತಯಾರು ಮಾಡೋದು ಸೇಲ್ಸ್ ಫೋರ್ಕಾಸ್ಟಿಂಗ್ ಪ್ಲಾನ್ ಅಂತ ಕರೀತಾರೆ. ಅಂದ್ರೆ ಮಾರಾಟದ ಉದ್ದೇಶ ಇಟ್ಟುಕೊಂಡು ಅಥವಾ ಮಾರಾಟದ ಆಧಾರದ ಮೇಲೆ ಯೋಜನೆಯನ್ನ ತಯಾರು ಮಾಡತಕ್ಕಂಥದ್ದು ಅಂತೇಳಿ ಕರೀತಾ ಹೋಗ್ತದೆ. ಅಂದ್ರೆ ಪ್ಲಾನಿಂಗ್ ಫ್ಯೂಚರಿಸ್ಟಿಕ್, ಭವಿಷ್ಯಕ್ಕೆ ಸಂಬಂಧಿಸಿದೆ, ಮುಂದಿನ ಭವಿಷ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದನ್ನು ಮಾತ್ರ ಯೋಜನೆ ತಯಾರು ಮಾಡುತ್ತೆ ಅಂತ ಹೇಳಿದ ಅರ್ಥ. ಫಿಫ್ತ್ ಪಾಯಿಂಟ್, ಪ್ಲಾನಿಂಗ್ ಇನ್ವಾಲ್ವ್ಸ್ ಡಿಸಿಷನ್ ಮೇಕಿಂಗ್, ಯೋಜಿಸುವಿಕೆಯು ನಿರ್ಧಾರ ತೆಗೆದುಕೊಳ್ಳುವಿಕೆಯನ್ನ ಒಳಗೊಂಡಿದೆ. ಸೊ ಫಾರ್ ಎಕ್ಸಾಂಪಲ್, ಸೊ ನಿಮಗೆ ಬಹಳ ಈಸಿಯಾಗಿ ಹೇಳ್ಬೋದು ಅಂದ್ರೆ, ಯೋಜಿಸುವಿಕೆ ಕೆಲವೊಂದು ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಆಲ್ಟರ್ನೇಟಿವ್ಸ್, ಅಂದ್ರೆ ನಾವು ಪರ್ಯಾಯ ಮಾರ್ಗಗಳನ್ನು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಯೋಜಿಸುವಿಕೆ ಸಹಾಯ ಮಾಡ್ತಾ ಹೋಗುತ್ತೆ. ಸೊ ಇದರ ಅರ್ಥ ಎಷ್ಟು, ಆಲ್ಟರ್ನೇಟಿವ್ಸ್ ಅಂದ್ರೆ ಸಮಟೈಮ್ಸ್ ಕೆಲವೊಂದು ಗುರಿ, ಕೆಲವೊಂದು ಗೋಲ್ಸ್ ಇದ್ರೆ ಕೆಲವೊಂದು ಗುರಿಗಳನ್ನ, ಕೆಲವೊಂದು ಪರ್ಯಾಯ ಮಾರ್ಗಗಳನ್ನ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ನಮಗೆ ಪ್ಲಾನಿಂಗ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಯೋಜಿಸುವಿಕೆಯು ಬಹಳ ಸಹಾಯ ಮಾಡ್ತಾ ಹೋಗ್ತಕ್ಕಂಥ, ಅದಕ್ಕೆ ಪ್ಲಾನಿಂಗ್ ಇನ್ವಾಲ್ವ್ಸ್ ಡಿಸಿಷನ್ ಮೇಕಿಂಗ್. ಸೊ ಪ್ಲಾನಿಂಗ್ ಏನ್ ಮಾಡುತ್ತೆ, ಕೆಲವೊಂದು ನಿರ್ಧಾರ ತೆಗೆದುಕೊಳ್ಳುವುದನ್ನ ಒಳಗೊಂಡಿರ್ತಕ್ಕಂಥದ್ದು. ಅದು ಆಲ್ಟರ್ನೇಟಿವ್ ಕೋರ್ಸಸ್, ಅಂದ್ರೆ ಪರ್ಯಾಯ ಕಾರ್ಯ ಮಾರ್ಗಗಳನ್ನ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ನಮಗೆ ಬಹಳ ಸುಲಭ ಆಗ್ತಕ್ಕಂಥದ್ದು ಯೋಜಿಸುವಿಕೆಯಿಂದ. ಸೊ ಸಾಮಾನ್ಯವಾಗಿ ಯೋಜಿಸುವಿಕೆ ಪ್ರಕ್ರಿಯೆಗಳು ಸಾಮಾನ್ಯವಾಗಿ ಹೇಳ್ಬೇಕಂದ್ರೆ, ಒಂದು ನಿರ್ಧಾರಗಳ ಮೇಲೆ ಆಯ್ಕೆಯನ್ನು ಹೇಗೆ ಮಾಡುತ್ತೆ ಅನ್ನೋದು. ಫಾರ್ ಎಕ್ಸಾಂಪಲ್ ಉದಾಹರಣೆ ಕೊಡ್ತೀನಿ ನಿಮಗೆ, ಸೇಲ್ಸ್ ಅಲ್ಲಿ ಇನ್ಕ್ರೀಸ್ ಮಾಡಬೇಕಾದ ಸಮಯ ಬಂದಾಗ ಅದ್ರ ಬಗ್ಗೆ ನಿರ್ಧಾರ ತೆಗೆದುಕೊಳ್ತಕ್ಕಂಥದ್ದು. ಸೊ ಪರ್ಚೇಸಿಂಗ್, ಎಷ್ಟು ಪರ್ಚೇಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಬಂಧ ಬಂದಾಗ, ಈ ಒಂದು ದಿವಸಕ್ಕೆ ಎಷ್ಟು ರಾ ಮಟೀರಿಯಲ್ ಖರ್ಚಾಗ್ತಾ ಇದೆ, ಎಷ್ಟು ರಾ ಮಟೀರಿಯಲ್ ಯುಟಿಲೈಸ್ ಆಗ್ತಾ ಇದೆ, ಆ ಬೇಸಿಸ್ ಮೇಲೆ ಏನ್ ಮಾಡ್ತೀವಿ, ಕಚ್ಚಾ ಪದಾರ್ಥನ ಅಥವಾ ರಾ ಮಟೀರಿಯಲ್ ಪರ್ಚೇಸ್ ಮಾಡ್ತಕ್ಕಂಥದ್ದು. ಆದ್ರೆ ಇಂಥ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಬಹಳ ಈಸಿಯಾಗಿ ಯಾವುದು, ಪ್ಲಾನಿಂಗ್ ಬೇಕು. ಅದಕ್ಕೆ ಪ್ಲಾನಿಂಗ್ ಇನ್ವಾಲ್ವ್ಸ್ ಡಿಸಿಷನ್ ಮೇಕಿಂಗ್. ಓಕೆ, ಸೊ ಲಾಸ್ಟ್ ಪಾಯಿಂಟ್,
ಯೋಚಿಸುವಿಕೆಯು ಮಾನಸಿಕ ಕ್ರಿಯೆಯಾಗಿದೆ. ಸೊ ಯೋಚಿಸುವಿಕೆಯು ದೂರದೃಷ್ಟಿ, ಕಲ್ಪನೆ ಜೊತೆಗೆ ಉತ್ತಮ ನಿಷ್ಕ್ರಿಯಗಳಂತ ಮಾನಸಿಕ ಅಂಶಗಳನ್ನ ಒಳಗೊಂಡಿರತಕ್ಕಂಥದ್ದು. ಸಾಮಾನ್ಯವಾಗಿ ಪ್ಲಾನಿಂಗ್ ಇಸ್ ರಿಕ್ವೈರ್ಸ್ ಅಪ್ಲಿಕೇಶನ್ಸ್ ದ ಮೈಂಡ್ ಇನ್ವಾಲ್ವಿಂಗ್ ಫೋರ್ಕಾಸ್ಟಿಂಗ್, ಇಂಟೆಲಿಜೆಂಟ್ ಅಂಡ್ ಇಮ್ಯಾಜಿನೇಷನ್. ಅಂದ್ರೆ ದೂರದೃಷ್ಟಿ, ದೂರದೃಷ್ಟಿಯನ್ನು ಒಳಗೊಂಡಿರತಕ್ಕಂಥದ್ದು, ಬುದ್ಧಿವಂತಿಕೆಯನ್ನು ಒಳಗೊಂಡಿರತಕ್ಕಂಥದ್ದು. ಹೇಗೆ ಮಾಡಬೇಕು ಅನ್ನೋದನ್ನ ಮೊದಲೇ ಇಂಟೆಲೆಕ್ಚುಯಲ್ ಆಕ್ಟಿವಿಟಿ ಅಂದ್ರೆ ಇಂಟೆಲಿಜೆಂಟ್ ಅಂತ ಕರಿತಾ ಹೋಗ್ತೀವಿ. ಅಂದ್ರೆ ಬುದ್ಧಿವಂತಿಕೆ ಆಧಾರದ ಮೇಲೆ ಹೇಗೆ ಒಂದು ಯೋಜನೆಯನ್ನು ತಯಾರು ಮಾಡಬೇಕು ಅನ್ನೋದನ್ನ ಹೇಳ್ತಕ್ಕಂಥದ್ದು. ಸೊ ಕಲ್ಪನೆ, ಸೊ ಇಮ್ಯಾಜಿನೇಷನ್ಸ್, ಮುಂದೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಕ್ಕಂಥದ್ದು. ಇಟ್ ಈಸ್ ಬೇಸಿಕಲಿ ಅನ್ ಇಂಟೆಲೆಕ್ಚುಯಲ್ ಆಕ್ಟಿವಿಟಿ ಆಫ್ ಥಿಂಕಿಂಗ್, ಪ್ಲಾನಿಂಗ್ ರಾದರ್ ದನ್ ಡೂಯಿಂಗ್. ಅಂದ್ರೆ ಇದೊಂದು ಬೇಸಿಕ್ಲಿ ಹೇಳಬೇಕು ಅಂದ್ರೆ ಮುಂದೆ ನಡೆಯುವಂತ ನಿರ್ಧಾರಗಳನ್ನ ಕೈಗೊಳ್ಳಬೇಕನ್ನೋದು ಅಷ್ಟೇ ಅಲ್ಲದೆ ಆ ನಿರ್ಧಾರಗಳು ಹೇಗೆ ಇರಬೇಕು, ಹೇಗೆ ನಡಿಬೇಕು ಅನ್ನೋದ್ರ ಬಗ್ಗೆ ಕೂಡ ಏನ್ ಮಾಡುತ್ತಿದ್ದು ಚಿಂತನೆ ಮಾಡುತ್ತೆ. ಅಂದ್ರೆ ಮಾನಸಿಕವಾದ ಬಗ್ಗೆ ಯೋಚನೆಯನ್ನ ಮಾಡ್ತಾ ಹೋಗ್ತದೆ, ಮಾನಸಿಕ ಕ್ರಿಯೆ ಅಂತ ಹೇಳಿ ಕರೀತಾ ಹೋಗ್ತದೆ. ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ಈಗ ಸುಮಾರು ಸಲ ಎಕ್ಸಾಂಪಲ್ ಕೊಡ್ತಾ ಇದ್ದೇನೆ. ಒಂದು ಬಿಸಿನೆಸ್ ಪ್ರಾಫಿಟ್ ಮಾಡ್ಬೇಕಾದ್ರೆ ಸೊ ಮೊದಲು ಏನ್ ಮಾಡಬೇಕು, ಫೋರ್ಕಾಸ್ಟಿಂಗ್, ಫೋರ್ಸೈಟ್ ಅಂತ ಕರಿತಂದ್ರೆ ದೂರದೃಷ್ಟಿ ಇರಬೇಕು. ಅಂದ್ರೆ ಅದರ ವಿಶ್ಲೇಷಣೆ ಮಾಡಬೇಕು. ಕಲ್ಪನೆ, ಇಮ್ಯಾಜಿನೇಷನ್, ನಮ್ಮ ಬಿಸಿನೆಸ್ ಹೇಗಿರಬೇಕು, ಹೇಗೆ ಪ್ರಾಫಿಟ್ ಮಾಡಬೇಕು ಅನ್ನೋದನ್ನ ಫೋರ್ಕಾಸ್ಟ್ ಅಂದ್ರೆ ಮುಂದೆ ಆಗ್ತಕ್ಕಂಥದನ್ನ ಹೀಗೆ ಅದೇನ್ ಮಾಡುತ್ತೆ, ಮಾನಸಿಕ ಎಕ್ಸರ್ಸೈಸ್ ಅಂತ ಕರಿತಂದ್ರೆ ಮಾನಸಿಕವಾಗಿ ಅದನ್ನ ತಿಳ್ಕೊಳ್ಳುತ್ತೆ, ಮೆಂಟಲಿ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಹೋಗುತ್ತೆ ಅನ್ನೋದು ಯೋಜನೆ ಅಥವಾ ಪ್ಲಾನಿಂಗ್ ಅಂತ ಕರಿತಾ ಹೋಗ್ತೀವಿ. ಸೊ ಇಷ್ಟಲ್ಲದೆ ಯಾವಾಗಲೂ ಪ್ಲಾನಿಂಗ್ ಏನಾಗುತ್ತೆ, ಇಟ್ಸ್ ಎ ಸಿಸ್ಟಮೆಟಿಕ್ ಪ್ರೋಸೆಸ್ ಅಂತ ಕರಿತೀವಿ. ಅಂದ್ರೆ ಕ್ರಮಬದ್ಧವಾಗಿರ್ತಕ್ಕಂಥ ಒಂದು ಕೆಲಸ ಇದೆ. ಸಿಸ್ಟಮೆಟಿಕ್ ಪ್ರೋಸೆಸ್, ಸಿಸ್ಟಮೈಸ್ಡ್ ಪ್ರೋಸೆಸ್ ಅಂತ ಕರಿತಾ ಹೋಗುತ್ತೆ. ಅಂದ್ರೆ ಕ್ರಮಬದ್ಧವಾಗಿರ್ತಕ್ಕಂಥದ್ದು. ಯಾವಾಗಲೂ ಪ್ಲಾನಿಂಗ್ ಆಗುತ್ತೆ, ಕ್ರಮಬದ್ಧವಾಗಿರುತ್ತೆ. ಯಾವ್ದ್ರ ಬಗ್ಗೆ ಪ್ಲಾನ್ ಅನ್ನು ಪ್ರಿಪೇರ್ ಮಾಡ್ತೀವೋ ಅದ್ರ ಬಗ್ಗೆ ಮಾತ್ರ ಸಿಸ್ಟಮೆಟಿಕ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ನಾವು ಸುಮಾರು ಸಲ ಇದನ್ನ ಬರೀ ಬಿಸಿನೆಸ್ ಅಷ್ಟೇ ಹೋಲಿಕೆ ಮಾಡೋದು ಬೇಡ. ಒಂದು ಮನೆ ತಗೊಂಡಾಗ ಏನ್ ಮಾಡ್ತೀವಿ, ನಾವು ಮನೆಯ ಪ್ಲಾನ್ ಅನ್ನು ಕೂಡ ಏನ್ ಮಾಡ್ತೀವಿ, ಸಿಸ್ಟಮೆಟಿಕ್ ತಯಾರು ಮಾಡ್ತೀವಿ. ಸೊ ಮನೆಯ ಯಾವ ಭಾಗದಲ್ಲಿ ಏನೇನ ಕಟ್ಟಬೇಕು, ಏನೇನು ಇರಬೇಕು ಅನ್ನೋದ್ರ ಬಗ್ಗೆ ಮೊದಲೇ ನಾವು ಏನ್ ಮಾಡ್ತೀವಿ, ಥಿಂಕ್ ಮಾಡ್ತೀವಿ. ಫೋರ್ಸೈಟ್ ಅಂತ ಕರಿತಂದ್ರೆ ದೂರದೃಷ್ಟಿ ಇಟ್ಕೊಂಡಿರ್ತೀವಿ. ಇಮ್ಯಾಜಿನೇಷನ್, ಕಲ್ಪನೆ ಮಾಡ್ಕೊಳ್ತೀವಿ, ಅದನ್ನೇ ಪ್ಲಾನಿಂಗ್ ಮಾಡ್ತಕ್ಕಂಥದ್ದು. ಸೊ ಪ್ಲಾನಿಂಗ್ ಒಂದು ಬಿಸಿನೆಸ್ ಬಗ್ಗೆ ಮಾಡ್ತಕ್ಕಂಥದ್ದು. ಓಕೆ, ಸೊ ಇಷ್ಟು ಈ ವಿಡಿಯೋನ ನೋಡ್ತಾ ಇದ್ರೆ ಅನ್ಕೊಳ್ತೀನಿ. ಸೊ ನಿಮ್ಗೆ ಏನಾದ್ರು ಡೌಟ್ಸ್ ಇದೆ ಸೊ ವಿಡಿಯೋ ಕೆಳಗಡೆ ಕಾಮೆಂಟ್ಸ್ ಅನ್ನ ಮಾಡಿ. ಸೊ ವಿಡಿಯೋ ನೋಡಿರ್ತಕ್ಕಂಥ ಎಲ್ಲಾ ವಿದ್ಯಾರ್ಥಿಗಳು ಸಬ್ಸ್ಕ್ರೈಬ್ ಆಗೋದನ್ನ ದಯವಿಟ್ಟು ಮರೆಯಬೇಡಿ. ಸೊ 1 or 2 ಟೈಮ್ ವಿಡಿಯೋ ನೋಡಲೇಬೇಕು. ನೋಡಿದ್ರೆ ಏನಾಗುತ್ತೆ, ನಿಮಗೆ ಆ ಕಾನ್ಸೆಪ್ಟ್ ಬಗ್ಗೆ ನಿಮ್ಗೆ ಅರ್ಥ ಆಗುತ್ತೆ. ಜೊತೆಗೆ ನಿಮ್ಮ ಹತ್ರ ಪುಸ್ತಕ ಇದ್ರೆ ಇನ್ನೊಂದು ಸ್ವಲ್ಪ ಇದು ಅರ್ಥ ಆಗ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮನ್ನ ನಾನು ಭೇಟಿ ಆಗ್ತೀನಿ. ಸೊ ಅಲ್ಲಿವರೆಗೂ ಧನ್ಯವಾದ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ, ಶೇರ್ ಮಾಡೋದನ್ನ ಮರಿಬೇಡಿ, ಲೈಕ್ ಮಾಡೋದನ್ನ ಮರಿಬೇಡಿ, ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಸೊ ಎಲ್ರಿಗೂ ಧನ್ಯವಾದಗಳು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಭೇಟಿ ಆಗ್ತೀನಿ.